ಸಿದ್ಧಾರ್ಥ್ ಅವ್ರ ಎರಡನೇ ಹೆಂಡತಿ ಮಧುರ ಅವ್ರ ಬಗ್ಗೆ ತುಂಬಾ ಚಾಣಾಕ್ಷದಿಂದ ಪಕ್ಕದ ಮನೆ ಹೆಂಗ್ಸ್ ಹತ್ರ ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ. ನನಗ್ ಸಿಕ್ಕಿದ ಮಾಹಿತಿನ ಅಜಯ್ ಹತ್ರ ಶೇರ್ ಮಾಡ್ಕೊಂಡೆ. 15 ದಿನಗಳ ಕಾಲ್ ರೆಕಾರ್ಡ್ ಬೇಕು ಅಂತ ಅಜಯ್ ಕೇಳಿದಕ್ಕೆ ಅಜಯ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ದ. ಫೇಸ್ಬುಕ್ ಪಂಕಜ ಸಾಲ ಕೊಡ್ಸ್ಬೇಕು ಅಂದ್ರೆ 2 ಲಕ್ಷ ಕಮಿಷನ್ ಕೊಡ್ಬೇಕು ಅಂತ ಮೀರಾ ಆಂಟಿ ಹೇಳಿದ್ರು. ಅದಿತಿ ಒಪ್ಪಿಗೆ ಕೊಟ್ಲು. ಕಾಲ್ ರೆಕಾರ್ಡ್ಸ್ ಚೆಕ್ ಮಾಡಿದೆ. ಒಂದ್ ನಂಬರಿಂದ ಇನ್ನೊಂದ್ ನಂಬರ್ಗೆ ಕಾಲ್ಸ್ ಬಂದಿರೋದು ಗೊತ್ತಾಯ್ತು. ಮೀರಾ ಆಂಟಿ ಪಂಕಜಾಗೆ ದುಡ್ಡು ಕೊಟ್ರು. ಅದಿತಿ ಖುಷಿ ಪಟ್ಲು. ಆದ್ರೆ ಮುಂದೇನಾಗುತ್ತೆ ಗೊತ್ತಿಲ್ವಲ್ಲ. ಕೊಲೆಗಾರ ಯಾರು ಅಂತ ಒಂದ್ ಹಂತಕ್ಕೆ ಗೊತ್ತಾಯ್ತು. ಕೇಸ್ ಸಾಲ್ವ್ ಆಗಕ್ಕೆ ಸ್ವಲ್ಪ ದಿನ ಆಯ್ತು. ಮನೆಯವ್ರಿಗೆ ಕೇಸ್ ಹೇಗ್ ಸಾಲ್ವ್ ಆಯ್ತು ಅಂತ ಹೇಳ್ದೆ. ಬಾಬನ್ ಕೊಲೆಗೆ ಅಕ್ಕನೇ ಪ್ಲಾನ್ ಕೊಟ್ಟಿರೋದು. ಮಧುರನ ಯಾಕೆ? ಮದುವೆ ಆಗಿ ಸ್ವಲ್ಪ ದಿನ ಕಳೆದ್ಮೇಲೆ ಸಿದ್ಧಾರ್ಥ ಅವ್ರಿಗೆ ಮಧುರ ಬಗ್ಗೆ ಕ್ರಮೇಣ ಪ್ರೀತಿ ಕಮ್ಮಿ ಆಯ್ತು. ಓ, ಹಂಗಾದ್ರೆ ಇನ್ನೊಬ್ಳು ಹಿಂದೆ ಬಿದ್ದಿದ್ದ? ಇಲ್ಲ, ಮೊದಲನೇ ಅವ್ರ ಹಿಂದೆನೆ ಹೋಗೋರಿದ್ರು. ಸಿದ್ಧಾರ್ಥ್ಗೆ ಮಗ ಚೈತನ್ಯ ಅಂದ್ರೆ ಪ್ರಾಣ. ಆದ್ರೆ ಮಧುರಾಗೆ ಚೈತನ್ಯ ನಂದಿನಿ ಮಗ ಅಂತ ಅಷ್ಟಕ್ಕಷ್ಟೇ. ಅದಕ್ಕೆ ಇತ್ತೀಚೆಗೆ ಸಿದ್ಧಾರ್ಥ್ ಅವರು ತಮ್ಮ ಮಗನ್ನ ಅವ್ರ ತಂದೆ ತಾಯಿ ಮನೇಲಿ ಬಿಡ್ತಿದ್ರು. ತಾವು ಹೆಚ್ಚು ಸಮಯ ಅಲ್ಲೇ ಇರೋಕ್ಕೆ ಶುರು ಮಾಡಿದ್ರು. ಆದರೂ ಮಗು ತನ್ನ ಅಮ್ಮನ್ನ ತುಂಬ ಮಿಸ್ ಮಾಡ್ಕೋತಿತ್ತು. ಅದಕ್ಕೋಸ್ಕರನೇ ಸಿದ್ಧಾರ್ಥ್ ಅವರು ಮಗುಗೋಸ್ಕರ ಆದರೂ ನಂದಿನಿ ಅವ್ರ ಜೊತೆ ಕಾಂಪ್ರಮೈಸ್ ಆಗಬೇಕು ಅಂತ ನಿರ್ಧಾರ ಮಾಡಿದ್ರು. ನಂದಿನಿ ಅವ್ರ ಜೊತೆ ಕಾಂಪ್ರಮೈಸ್ ಆಗಬೇಕು ಅಂದರೆ ಮಧುರ ಅವ್ರ ಜೊತೆ ಡೈವರ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ರು. ಇದನ್ನ ಮಧುರಾಗೂ ಹೇಳಿದ್ರು, ನಂದಿನಿಗೂ ಹೇಳ್ಬೇಕು ಅನ್ಕೊಂಡಿದ್ರು. ತಮಗೆ ಡಿವೋರ್ಸ್ ಕೊಡಬೇಕು ಅಂತ ಅನ್ಕೊಂಡಿರೋ ವಿಷಯ ಮಧುರ ಅವ್ರಿಗೆ ಗೊತ್ತಾಗ್ತಿದ್ದಾಗೆ ಮಧುರ ಅವರು ಫುಲ್ ರಾಂಗ್ ಆಗಿದ್ದಾರೆ. ಈ ವಿಷಯನ ಅವ್ರ ತಮ್ಮನಿಗೆ ಹೇಳ್ಕೊಂಡಿದ್ದಾರೆ. ಕೊಲೆಗಾರ ರಾಜೇಶ್ಗೆ ನಂದಿನಿ ಮೇಲೆ ತುಂಬಾ ಕೋಪ ಬಂದಿದೆ. ತನ್ನ ಅಕ್ಕನ ಬದುಕಿಗೆ ಮುಳ್ಳಾಗಿದ್ದ ನಂದಿನಿನ ಕಿತ್ತು ಬಿಸಾಕ್ಬೇಕು ಅಂತ ತೀರ್ಮಾನ ಮಾಡಿ ಮುಂಚೆ ಒಂದ್ಸಲ ಕೊಲೆ ಪ್ರಯತ್ನನೂ ಮಾಡಿದ್ರು. ಆದರೆ ನಂದಿನಿ ಜೀವಕ್ಕೆ ಏನೂ ಅಪಾಯ ಆಗಲಿಲ್ಲ. ಮತ್ತೆ ಒಂದಿನ ಮಧುರ ಅವರು ತಮ್ಮಂಗೆ ಫೋನ್ ಮಾಡಿದ್ದಾರೆ. ಮೀಟ್ ಮಾಡೋಕ್ಕೆ ಕರೆದಿದ್ದಾರೆ. ಡೈವರ್ಸು ನೆಪಕ್ಕಾದ್ಲು ಅಷ್ಟೆ. ಆಗ ಪರಿಹಾರ ಅಂತ ಲಕ್ಷಗಟ್ಲೆ ದೋಚಿದ್ಲು. ಈಗಲೂ ದೋಸ್ತನೇ ಇದ್ದಾಳೆ. ಅವಳು ಬರ್ತಡೆಗೆ ಇವನು ಗಿಫ್ಟ್ ಕೊಟ್ಟ. ಮುಂದೊಂದಿನ ನನಗೂ ಡಿವೋರ್ಸ್ ಕೊಟ್ಟು ತೆಂಗಿನ ಚಿಪ್ ಕೊಟ್ಟು ಹೋಗ್ತಾನೆ. ಹೀಗೆ ಆದರೆ ನಾವು ರೋಡಿಗೆ ಬರೋದು ಗ್ಯಾರಂಟಿ. ನೀನು ಯಾಕೆ ಬೀದಿಗೆ ಬರ್ತೀಯ? ನಿನ್ನ ಗಂಡನಿಂದ ವಸೂಲಿ ಮಾಡಿರೋ ಹಣ ಒಡವೆಗಳನ್ನೆಲ್ಲ ಹೆಂಗೆ ವಾಪಸ್ ತರಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ರಾಜೇಶ್ ಕಳ್ತನ ಮಾಡೋದಕ್ಕೆ ನಂದಿನಿ ಅವ್ರ ಮನೆಗೆ ಅವತ್ತೇ ಹೋಗಿದ್ದಾರೆ. ಆಗ ಅವ್ರ ಪಿಸ್ತೂಲ್ನ ಕದ್ದಿದ್ದಾನೆ. ಅದರಿಂದನೇ ಸಿದ್ಧಾರ್ಥ್ ಅವ್ರನ್ನ ಕೊಲೆ ಮಾಡಿರೋದು. ಸಿದ್ಧಾರ್ಥ್ ಅವ್ರ ಕೊಲೆ ಆಗಿದ್ದಿನ ನಂದಿನಿ ಅವ್ರ ಜೊತೆ ಕಾಂಪ್ರಮೈಸ್ ಆಗಬೇಕು ಅಂತಾನೆ ಅವ್ರನ್ನ ಡಿನ್ನರ್ಗೆ ಕರ್ಕೊಂಡೋಗಿದ್ದು. ಅಕಸ್ಮಾತಾಗಿ ರಾಜೇಶ್ ನಂದಿನಿ ಮತ್ತೆ ಸಿದ್ಧಾರ್ಥ್ ಹೋಟೆಲ್ಗೆ ಹೋಗೋದ ನೋಡಿದ. ಅವ್ರನ್ನ ಫಾಲೋ ಮಾಡಿದ. ಭೀಮನ ಅಮಾವಾಸ್ಯೆ ದಿನ ತನ್ನ ಅಕ್ಕನ ಜೊತೆ ಇರಬೇಕಾದವನು ಅವಳ ಜೊತೆ ಇದ್ದಾನೆ ಅಂತ ರಾಜೇಶ್ಗೆ ಕೋಪ ಬಂತು. ಅವ್ರ ಅಕ್ಕನಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ. ನಿನ್ನ ಗಂಡನ ಗಾಡಿ ಪಕ್ಕದಲ್ಲೇ ನಿಂತಿದ್ದೀನಿ. ಅಲ್ಲಿ ಕಿಸ್ಕೊಂಡು ಕೂತಿದ್ದಾನೆ ಹೋಟ್ಲಲ್ಲಿ. ಏನು ಮಾಡಲಿ? ಸಿದ್ಧಾರ್ಥ್ನ ಮುಗಿಸ್ಬಿಡು. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಿನ್ನ ಗಂಡನ ಮುಗಿಸಿದ್ರೆ ನಿನ್ನ ಕತೆ ಏನು? ಅದೇ ಅವಳನ್ನು ಮುಗಿಸಿದ್ರೆ ಅವ್ನು ನಿನ್ನ ದಾರಿಗೆ ಬರ್ತಾನೆ. ಅವಳಿಗೆ ಇವತ್ತೇ ಒಂದು ಗತಿ ಕಾಣಿಸ್ತೀನಿ. ನಂದಿನಿನ ಕೊಂದ್ರೆ ಅವಳ ಜಾಗದಲ್ಲಿ ಇನ್ನೊಬ್ಳು ಯಾರೋ ಬರ್ತಾನೆ. ಅದೇ ಸಿದ್ಧಾರ್ಥ್ನ ಕೊಂದ್ರೆ ನನಗಾಗೋ ಲಾಭನೇ ಹೆಚ್ಚು. ಆ್ಯಕ್ಚುಲಿ ರಾಜೇಶ್ ಈ ಕೊಲೆ ಮಾಡೋದಕ್ಕೆ ತನ್ನ ಅಕ್ಕನೇ ಹೇಳಿದ್ದು ಅಂತ ಹೇಳ್ದ. ಆ ಆರೋಪ ಎಷ್ಟು ಮಟ್ಟಕ್ಕೆ ನಿಜ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ
ಸಿದ್ಧಾರ್ಥ್ ಅವ್ರ ತಂದೆ ಮನೆಗೆ ಹೋಗಿದ್ವಿ. ಏನ್ ಪುಟ್ಟ ನಿನ್ನ ಹೆಸರು? ಯಾವ ಸ್ಕೂಲು? ಚಾಕ್ಲೇಟ್ ಕೊಟ್ರೆ ಹೇಳ್ತೀಯಾ? ಚಿತ್ತು, ನಿನ್ನ ಒಳಗಡೆ ಹೋಗಪ್ಪ. ಅವ್ರ ಅಪ್ಪ ಅಮ್ಮ ದೂರ ಆದಾಗಿಂದ ಅವ್ನು ತುಂಬ ಡಿಪ್ರೆಷನ್ಗೆ ಹೋಗಿದ್ದ. ಈಗ ಅವ್ರ ಅಪ್ಪನ ಸಾವು, ಅದನ್ನು ಮುಚ್ಚಿಟ್ಟಕ್ಕೆ ಪ್ರಯತ್ನ ಪಟ್ವಿ. ಆದರೆ ಅದನ್ನು ಟಿ ವಿಲಿ ನೋಡ್ಬಿಟ್ಟ. ಆವಾಗಿಂದ ತುಂಬ ಅಪ್ಸೆಟ್ ಆಗಿದ್ದಾನೆ. ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಈ ಟೈಮಲ್ಲಿ ಅವನ್ನ ಅವ್ರ ತಾಯಿ ಹತ್ರ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ನಾವು ಬದುಕಿರೋರ್ಗೂ ಸಾಧ್ಯವಿಲ್ಲಮ್ಮ. ನೀವೇನೇ ಹೇಳಿದ್ರು ಮಗು ವಿಷಯದಲ್ಲಿ ತಾಯಿ ಪರಾನೇ ನಿಲ್ಲದು ಕಾನೂನು. ಅದೇ ಕಾನೂನು ಅವಳಿಗೆ ಶಿಕ್ಷೆ ಕೊಡತ್ತೆ, ಜೈಲ್ಗೆ ಹಾಕತ್ತೆ. ಅವಳು ಹೇಗೆ ಮಗನ ನೋಡ್ಕೊತಾಳೆ? ಮೊದಲು ಕೊಲೆ ಮಾಡಿದ್ದು ಯಾರು ಅಂತ ಪ್ರೂವ್ ಆಗಲಿ, ಆಮೇಲೆ ಶಿಕ್ಷೆ ಅಲ್ಲ. ಹೌದು, ಈ ಮಗು ಯಾವಾಗಿಂದ ನಿಮ್ಮ ಹತ್ರ ಇದೆ? ಅಂದರೆ ಸಿದ್ಧಾರ್ಥ್ ಅವ್ರು ಹೋದ್ಮೇಲಿಂದನಾ? ಇಲ್ಲಮ್ಮ, ನನ್ನ ಮಗನಿಗೆ 2ನೇ ಮದುವೆ ಆಗಿ 3-4 ತಿಂಗಳಾಗಿತ್ತು. ಆಗ್ಲಿಂದ ನಮ್ಮ ಮಗ ನಮ್ಮ ಜೊತೆನಲ್ಲೇ ಇರೋದು. ಯಾಕೆ? ಅವ್ರ ತಾಯಿ ಜೊತೆನೆ ಕಳ್ಸಕ್ಕೆ ಒಪ್ಪಿರಲಿಲ್ಲ ಅವ್ರ ತಂದೆ. ಅಂಥದ್ರಲ್ಲಿ ನಿಮ್ಮ ಹತ್ರ ಹೇಗೆ ಬಿಟ್ರು? ನನ್ನ ಮಗ ಜಾಸ್ತಿ ಟೈಮು ಇಲ್ಲೇ ಇರ್ತಾ ಇದ್ದ. ಅದು ಅಲ್ಲದೆ ಸಿದ್ಧಾರ್ಥ್ 2ನೇ ಹೆಂಡತಿ ನನ್ನ ಮೊಮ್ಮಗನ ಬಗ್ಗೆ ಜಾಸ್ತಿ ಕೇರ್ ತಗೊಳ್ತಾ ಇರಲಿಲ್ಲ. ಅವಳು ಹೆತ್ತಿಲ್ಲ ಅಲ್ವಾ, ಅದಕ್ಕೆ ಅಸಡ್ಡೆ. ಆದರೆ ನನ್ನ ಮಗನಂತೂ ಅವಳು ತುಂಬ ಹಚ್ಕೊಂಡಿದ್ಲು. ನನ್ನ ಮಗ ತುಂಬ ಒಳ್ಳೆಯವನಮ್ಮ. ಅವನ ಜೀವನದಲ್ಲಿ ತಪ್ಪು ಅಂತ ಮಾಡಿದರೆ ಅದು 2ನೇ ಮದುವೆ ಆಗಿತ್ತು. ಆ ತಪ್ಪಿಗೆ ನನ್ನ ದೊಡ್ಡ ಸೊಸೆ ಸಾವಿನ ಶಿಕ್ಷೆ ಕೊಟ್ಬಿಟ್ಲು. ಯಾಕೆ ಅಂತ ಗೊತ್ತಾಗಲಿ. ನನಗೆ ಗೊತ್ತಾಯ್ತು. ಥ್ಯಾಂಕ್ ಯು ಸರ್, ನಿಮ್ಮ ಮಗನ ರೂಮ್ನ ಸರ್ಚ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ. ಅಕ್ಕ, ಇದು ನೋಡಿ. ಪ್ರೀನಪ್ಚುಯಲ್ ಅಗ್ರಿಮೆಂಟ್. ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನೋಡಿ. ದಿ ಗ್ರೂಮ್ ಇಸ್ ನಾಟ್ ಲಯಬಲ್ ಟು ಪೇ ಎನಿ ಅಮೌಂಟ್ ಇನ್ ಕೇಸ್ ಆಫ್ ಮ್ಯೂಚುವಲ್ ಡಿವೋರ್ಸ್. ಅಂದರೆ ಅಕಸ್ಮಾತಾಗಿ ಡಿವೋರ್ಸ್ ಆದರೆ ಗಂಡ ಆದವನು ಹೆಂಡತಿಗೆ ಯಾವುದೇ ರೀತಿ ಜೀವನಾಂಶ ಕೊಡೋ ಹಾಗಿಲ್ಲ ಅಂತ. ಸೊ ಇದ್ರ ಪ್ರಕಾರ ಸಾರಿ ಸರ್, ನಿಮ್ಮ ಮಗನ್ನ ಕೊಲ್ಲೋದ್ರಿಂದ ಕೊಲೆಗಾರನ್ಗೆ ಏನು ಲಾಭ ಅಂತ ನಮಗೆ ಕ್ಲಿಯರ್ ಆಗಿರಲಿಲ್ಲ. ಆದರೆ ಈಗ ಕ್ಲಿಯರ್ ಆಯಿತು. ಪ್ರೀನಫಿಷಿಯಲ್ ಅಗ್ರಿಮೆಂಟ್. ಹಾಂ, ಪ್ರೀನಫಿಷಿಯಲ್ ಅಗ್ರಿಮೆಂಟ್ ಅಂದರೆ ಇತ್ತೀಚೆಗೆ ಶ್ರೀಮಂತರು ಮದುವೆ ಆಗೋಕ್ಕೂ ಮುಂಚೆ ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ. ಆ ಅಗ್ರಿಮೆಂಟಲ್ಲಿ ಮದುವೆ ಆದಮೇಲೆ ಡಿವೋರ್ಸ್ ಏನಾದರೂ ಆದರೆ ಜೀವನಾಂಶ ಎಷ್ಟು ಕೊಡಬೇಕು, ಪರಿಹಾರ ಎಲ್ಲ ಯಾವ ರೀತಿ ಕಂಡ್ಕೋಬೋದು, ಇದೆಲ್ಲ ಬರೆದಿರುತ್ತೆ. ಈ ಪ್ರೀನಫಿಷಿಯಲ್ ಅಗ್ರಿಮೆಂಟ್ ಸಿದ್ಧಾರ್ಥ್ ಹಾಗೂ ಮಧುರ ಅವ್ರ ಮಧ್ಯೆನೂ ಆಗಿತ್ತು. ಆ ಅಗ್ರಿಮೆಂಟ್ ಪ್ರಕಾರ ಸಿದ್ಧಾರ್ಥ್ ಮತ್ತು ಮಧುರ ಮಧ್ಯೆ ಡೈವೋರ್ಸ್ ಆದರೆ
ಸಿದ್ಧಾರ್ಥ್ ಅವರು ಮಧುರ ಅವ್ರಿಗೆ ಯಾವ ಪರಿಹಾರನೂ ಕೊಡೋ ಆಗಿಲ್ಲ ಅಂತ ಇತ್ತು. ಮಧುರ ಅವರು ಒಂದು ಸತಿ ಮದುವೆ ಆಗ್ಬಿಡ್ಲಿ, ಇವ್ನು ನನಗೆ ಹೇಗೆ ಡೈವರ್ಸ್ ಕೊಡ್ತಾನೆ, ಅವ್ನು ಇಡೀ ಆಸ್ತಿನ ನಂದು ಮಾಡ್ಕೋತೀನಿ ಅನ್ನೋ ನಂಬಿಕೆಯಲ್ಲಿದ್ದರು. ಅತಿಯಾದ ನಂಬಿಕೆಯಿಂದನೇ ಸಿದ್ಧಾರ್ಥ್ ಅವ್ರ ಒಪ್ಪಂದಕ್ಕೊಪ್ಪಿ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ರು. ಈಗ ಅದೇ ಉಲ್ಟಾ ಹೊಡೀತು. ಗಂಡನ್ನೇ ಕೊಲೆ ಮಾಡು ಅಂತ ತಮ್ಮನ್ಗೆ ಹೇಳಿದ್ರು. ಕೊಂದ್ಬಿಡು ಅವನನ್ನು. ಅವನು ಸತ್ರೆ ನನಗೆ ದುಡ್ಡು ಬರುತ್ತೆ. ಅದೇ ಅವನೇನಾದ್ರೂ ಮೊದಲನೇ ಹೆಂಡತಿ ಹತ್ರ ಹೋದರೆ ನನಗೇನೂ ಸಿಗೋದಿಲ್ಲ. ಕೊಲೆ ಮಾಡೋದು ಅಂದ್ರೆ ತಮಾಷೆ ಅಲ್ಲ. ಸಿಕ್ಕಾಕೊಂಡ್ರೆ ಒಳಗೋಗ್ತೀನಿ. ಸಿಕ್ಕಾಕೊಳ್ದೇ ಇರೋ ಹಾಗೆ ಮಾಡೋ. ನೀ ನನಗೆ ಹೆಲ್ಪ್ ಮಾಡಿದ್ರೆ ನೀನು ಯಾವ ಟ್ರಕ್ ಕಂಪನಿಲಿ ವರ್ಕ್ ಮಾಡ್ತಿದ್ಯೋ ಅದೇ ಕಂಪನಿಲಿ ನನ್ನ ಓನರ್ ಆಗಿ ಮಾಡ್ತೀನಿ. ಇನ್ನೂ ಏನು ಯೋಚನೆ ಮಾಡ್ತಾ ಇದೆಯಾ? ನೋಡು, ನಿನ್ನ ಕೈಲಾಗಲ್ಲ ಅಂದರೆ ಹೇಳು. ಕಾಸು ಕೊಟ್ರೆ ಕೊಲೆ ಮಾಡೋದಕ್ಕೆ ಕಾಲ್ಗೊಬ್ರು ಸಿಗ್ತಾರೆ. ಕೆಲಸ ಮುಗಿಸಿ ಕಾಲ್ ಮಾಡ್ತೀನಿ. ನಂದಿನಿ ಅವ್ರ ಮನೆಗೆ ಹೋಗಬೇಕು ಅಂದರೆ ಒಂದು ಟೋಲ್ ದಾಟಬೇಕು. ಇದು ರಾಜೇಶ್ಗೂ ಗೊತ್ತಿತ್ತು. ಅವ್ರು ಬರೋಕ್ಕೂ ಮುಂಚೆನೇ ಟ್ರಕ್ ತಗೊಂಡು ಟೋಲ್ ಕ್ರಾಸ್ ಮಾಡಿ ಅವ್ರಿಗೋಸ್ಕರ ಒಂದು ಕಡೆ ಕಾಯ್ತಿದ್ದ. ಸಿದ್ಧಾರ್ಥ್ ಅವ್ರು ಬರ್ತಿದ್ದ ಹಾಗೆ ಅವ್ರ ಗಾಡಿ ಟೈರ್ ಪಂಚರ್ ಆಗಲಿ ಅಂತ ಮೊಳೆಗಳನ್ನ ಎಸ್ದ. ವೀಲ್ ವಾಬ್ಲಿಂಗ್ ಆಗಕ್ಕೆ ಶುರು ಆಯಿತು. ಸಿದ್ಧಾರ್ಥ್ ಅವ್ರು ಚೆಕ್ ಮಾಡೋಕ್ಕೆ ಕೆಳಗಡೆ ಇಳಿದ್ರು. ಏನಾಯ್ತು ಅಂತ ಕೇಳೋದಕ್ಕೆ ನಂದಿನಿ ಅವರು ಕಾರಿಂದ ಇಳಿದ್ರು. ಅವರಿಬ್ರು ಮಾತಾಡ್ತಿರ್ಬೇಕಾದ್ರೇನೆ ನಂದಿನಿ ಅವ್ರ ಗನ್ ಕದ್ದಿದ್ನಲ್ಲ ರಾಜೇಶ್, ಆ ಗನ್ನಿಂದನೇ ಸಿದ್ಧಾರ್ಥ್ ಅವ್ರನ್ನ ಶೂಟ್ ಮಾಡ್ದ. ಆರೋಪ ನಂದಿನಿಯವ್ರ ಮೇಲೆ ಬರಲಿ ಅಂತ ಗನ್ನ ನಂದಿನಿಯವ್ರ ಕಡೆ ಎಸ್ದ. ಗಾಬರಿಯಿಂದ ನಂದಿನಿಯವರು ಆ ಗನ್ನ ಕ್ಯಾಚ್ ಮಾಡಿದ್ರು. ಆ ಕ್ಯಾಚ್ ಮಾಡಬೇಕಾದ್ರೇನೆ ಅವ್ರ ಫಿಂಗರ್ ಪ್ರಿಂಟ್ಸ್ ಗನ್ ಮೇಲೆ ಬಿತ್ತು. ಸಿದ್ಧಾರ್ಥ್ ಸತ್ತ ಅಂತ ರಾಜೇಶ್ ಮಧುರಕ್ಕೆ ಫೋನ್ ಮಾಡ್ತಾನೆ. ಇದ್ದಕ್ಕಿದ್ದಾಗೆ ಅವ್ರ ಮನೆ ಬೀಗ ಹಾಕಿ ತವರಿಗೆ ಓಡ್ತಾಳೆ. ಯಾಕಂದ್ರೆ ಕೊಲೆ ಆಗಿದ್ದ ಟೈಮಲ್ಲಿ ಅವಳು ಊರಲ್ಲೇ ಇಲ್ಲ ಅಂದರೆ ಅವಳ ಮೇಲೆ ಅನುಮಾನ ಬರಲ್ಲ ಅಂತ. ಅಫ್ಕೋರ್ಸ್ ಮೊದಲು ನಮಗೂ ಹಾಗೆ ಅನಿಸಿತ್ತು. ಪಿಸ್ತೂಲು ನಂದಿನಿಯವರ ಹೆಸರಲ್ಲಿತ್ತು. ಸಿದ್ಧಾರ್ಥ್ ಕೊಲೆ ಆದಾಗ ನಂದಿನಿಯವರು ಅವ್ರ ಜೊತೆನೇ ಇದ್ದರು. ಆ್ಯಂಡ್ ಮೋರೋವರ್ ಪಿಸ್ತೂಲ್ ಮೇಲಿದ್ದ ನಂದಿನಿಯವ್ರ ಫಿಂಗರ್ ಪ್ರಿಂಟ್ಸ್. ಸೊ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ನಂದಿನಿಯವ್ರ ಬಲಗೈಗೆ ಪೆಟ್ಟಾಗಿತ್ತು ಅಂತ ಅವ್ರು ನಮ್ಮ ಮನೆಗೆ ಬಂದಿದ್ದ ದಿನಾನೇ ಹೇಳಿದರು. ಅದ್ರ ಮೆಡಿಕಲ್ ರಿಪೋರ್ಟ್ಸನ್ನು ತೋರಿಸಿದ್ರು. ಪೆಟ್ಟಾಗಿರೋ ಕೈಯಲ್ಲಿ ಅಷ್ಟು ವೆಯ್ಟ್ ಇರೋ ಗನ್ನ ತೊಗೊಳಕ್ಕಾಗುತ್ತಾ, ಟ್ರಿಗರ್ ಮಾಡೋಕ್ಕಾಗುತ್ತಾ ಅಂತ ನನಗೊಂದು ಸಣ್ಣ ಡೌಟ್ ಬಂತು. ಅದಕ್ಕೆ ಈ ಕೇಸ್ ತಗೊಂಡೆ. ನಿಜವಾದ ಕೊಲೆಗಾರನ್ನ ಹುಡುಕ್ತಾ ಹೋದಾಗ ಒಂದೊಂದೇ ಕ್ಲೂ ಸಿಗ್ತಾ ಹೋಯ್ತು. ನಂಬರ್ 1, ಮಧುರ ತನ್ನ ಗಂಡ ಕೊಲೆ ಆಗಿದ್ದ ದಿನ ಸಂಜೆ 6 ಗಂಟೆಗೆ ಅವ್ರು ತವ್ರಿಗೆ ಹೋಗಿದ್ದಾರೆ ಅಂತ ಪೊಲೀಸವ್ರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಅವ್ರ ಪಕ್ಕದ ಮನೇಲೊಬ್ಬರು ಮೂರ್ತಿ ಅಂತ, ಅವ್ರು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರೋದೆ ರಾತ್ರಿ 11 ಗಂಟೆ ಮೇಲೆ. ಅವತ್ತು ಅವರು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಿದ್ರು. ಅದೇ ಟೈಮ್ಗೆ ಮಧುರ ಅವಸರವಾಗಿ ಬಾಗ್ಲು ಹಾಕ್ಕೊಂಡು ಕಾರ್ ಹತ್ಕೊಂಡೋದ್ರು ಅಂತ ಹೇಳಿಕೆ ಕೊಟ್ಟರು. ಸಿದ್ಧಾರ್ಥ್ ಕೊಲೆ ಆಗಿದ್ದು ಸುಮಾರು 11 ಗಂಟೆಗೆ, ಆದರೆ ಮಧುರ ಅವ್ರು ಊರು ಬಿಟ್ಟಿದ್ದು 11:15.
ಅಲ್ಲಿಗೆ ಮಧುರ ಅವರು ತಮ್ಮ ಗಂಡನ ಕೊಲೆ ವಿಷಯ ಗೊತ್ತಾದ್ಮೇಲೆ ಮನೆ ಬಿಟ್ಟು ಹೋಗಿರೋದು. ಮಧುರ ಮೇಲೆ ಅನುಮಾನ ಪಡೋದಕ್ಕೆ ಎರಡನೇ ಕಾರಣ, ಸಿದ್ಧಾರ್ಥ್ ಕೊಲೆ ಆಗಿದ್ದ ದಿನ ಸಿದ್ಧಾರ್ಥ್ ಮತ್ತು ನಂದಿನಿ ಊಟಕ್ಕೆ ಹೋಗಿದ್ದು. ಅವತ್ತು ಭೀಮನ ಅಮಾವಾಸ್ಯೆ. ಸಿದ್ಧಾರ್ಥ್ ನಂದಿನಿ ಊಟಕ್ಕೆ ಹೋಗಿರೋ ವಿಷಯ ರಾಜೇಶ್ ಅವ್ರು ನೋಡಿದ್ರು. ಮಧುರಾಗೆ ಫೋನ್ ಮಾಡಿ ಹೇಳಿದ್ರು. ಎಲ್ಲರ ಕಾಲ್ ಡೀಟೇಲ್ಸ್ ತರಿಸಿದ್ವಿ. ಅವತ್ತು ಸಿದ್ಧಾರ್ಥ್ ಅವರು ಹೋಗಿದ್ದು ಹೋಟೆಲ್ ಲೊಕೇಶನ್ ಹಾಗೂ ಕೊಲೆಗಾರನ ಲೊಕೇಶನ್ ಸೇಮ್ ಅಂತ ಗೊತ್ತಾಯ್ತು. ಕೊಲೆಗಾರ ಅದೇ ಲೊಕೇಶನ್ನಿಂದ ಅವ್ರ ಅಕ್ಕನಿಗೆ ಪದೇ ಪದೇ ಫೋನ್ ಮಾಡಿದ್ದಾರೆ. ಕೊಲೆ ಆಗಿದ್ದ ಜಾಗದ ಹತ್ರ ಒಂದು ಟೋಲ್ ಇದೆ. ಆ ಟೋಲ್ ಫುಟೇಜ್ ತರಿಸಿ ನೋಡಿದಾಗ ನಮಗೆಲ್ಲ ಕ್ಲಿಯರ್ ಆಯಿತು. ನಾವು ಟ್ರಕ್ ಓನರ್ನ ಹಿಡಿದಾಕಿದ್ವಿ. ಅವನು ರಾಜೇಶ್ ಹೆಸರನ್ನ ಬಾಯ್ಬಿಟ್ಟ. ರಾಜೇಶ್ ಮಧುರ ಅವ್ರ ಹೆಸರನ್ನ, ಅವ್ರ ಕೊಲೆ ಉದ್ದೇಶನ ಎಲ್ಲ ಬಾಯ್ಬಿಟ್ಟ. ಹಾಗಾದರೆ ಈಗ ಅವನಿಗೆ ಎಲ್ಲ ಶಿಕ್ಷೆನೂ ಆಗುತ್ತೆ ಅಲ್ವಾ? ಅಕ್ಕನ ಕಡೆಯಿಂದ ಕೇಸೇನೋ ಸಾಲ್ವ್ ಆಯಿತು. ಇನ್ನು ಮಿಕ್ಕಿದ್ದು ಕೋರ್ಟ್ ನೋಡ್ಕೊಳ್ಳುತ್ತೆ. ಈ ಪರಿಯಾಗಿ ಕೇಸು ಸಾಲ್ವ್ ಆಯ್ತು. ಪ್ಲೀಸ್ ಕಂಗ್ರ್ಯಾಚುಲೇಟ್ ದೆಮ್. ಸಂತೋಷ ಕಣಮ್ಮ. ವರ್ಮಾ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ಯಾ. ಮುಂದಿನ ಕೆಲಸ ಬನ್ನಿ ಬನ್ನಿ. ಯಾಕಮ್ಮ, ಯಾಕೆ ಅಳ್ತಾ ಇದೆಯಾ? ಏನಾಯ್ತು ಅಂತ ಹೇಳೋ. ನಾವು ಒಡವೆ ಇಟ್ಬಿಟ್ಟು ಫೇಸ್ಬುಕ್ ಪಂಕಜಿಂಗೆ ದುಡ್ಡು ಕೊಟ್ಟಿದ್ವಲ್ಲ, ಹಾ ಹೇಳು. ಅವಳು ದೊಡ್ಡ ಫ್ರಾಡು ಕಣೆ. ಅಂದ್ರೆ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿದ್ಲು. ಒಂದೆರಡು ಸಾರಿ ಕಿಟ್ಟಿ ಪಾರ್ಟಿಗೂ ಕರೆದಿದ್ಲು. ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಲು. ಸ್ವಂತ ಮನೆ ಅಂತ ನನ್ನ ಹತ್ರ ಬಿಲ್ಡಪ್ ಕೊಟ್ಟಿದ್ಲು. ಅದನ್ನು ನಾನು ನಂಬಿದ್ದೆ. ಆದರೆ ಈಗ ಗೊತ್ತಾಯ್ತು ಅದು ಬಾಡಿಗೆ ಮನೆ ಅಂತೆ. ಅಲ್ಲಮ್ಮ, ಬಂದವ್ರ ಎದುರುಗಡೆ ಬಿಲ್ಡಪ್ ತಗೊಳಕ್ಕೆ ಅಂತ ಹೇಳಿ ಇದು ನಮ್ಮದೇ ಮನೆ ಸ್ವಂತ ಹಾಗೆ ಹೀಗೆ ಅಂತ ಸುಳ್ಳು ಹೇಳಿರ್ಬೋದು. ಅಷ್ಟು ಮಾತ್ರಕ್ಕೆ ಫ್ರಾಡ್ ಅಂತ ಹೇಳ್ಬಿಡ್ತೀಯಾ? ಒಂದ್ ವೇಳೆ ಅವ್ರು ಫ್ರಾಡೇ ಆಗಿದ್ದಿದ್ರೆ ನಮ್ಮಿಬ್ಬರಿಗೂ ಏನಕ್ಕೆ ಶ್ಯೂರಿಟಿ ಇಲ್ದೇನೆ ದುಡ್ಡು ಕೊಡಿಸ್ತಾ ಇದ್ರು? ಅವಳು ನಮಗೆ ಯಾವ ದುಡ್ಡು ಕೊಡ್ಸಲ್ವೇ? ಅವಳೇ ನಮ್ಮ ದುಡ್ಡು ಎತ್ಕೊಂಡು ಹೊಟ್ಟೋದ್ಲು. ಚೀಟಿ ವ್ಯವಹಾರ ಮಾಡ್ತಾ ಇದ್ಲು. ಚೀಟಿ ದುಡ್ಡು ಜೊತೆಗೆ ನಾವು ಕೊಟ್ಟು ದುಡ್ಡು ಎತ್ಕೊಂಡು ಊರು ಬಿಟ್ಟು ಹೊಟ್ಟೋಗಿದ್ದಾಳಂತೆ. ಅವಳಿಂದ ಮೋಸ ಹೋದವರೆಲ್ಲ ಅವಳ ಮನೆ ಹತ್ರನೇ ಸೇರಿದ್ದಾರೆ. ಆದರೆ ಅವರು ನಮ್ಮ ಜೊತೆ ಬಂದು ಶೂರಿಟಿ ಇಲ್ಲದೆ ದುಡ್ಡು ಕೊಡ್ಸೋಕ್ಕೆ 2 ಲಕ್ಷ ಕಮಿಷನ್ ಕೇಳ್ತಿದ್ದಾರೆ ಕಣೆ. ಈ ಒಡವೆಗಳನ್ನ ಅಡ ಇಟ್ಟು ದುಡ್ಡು ತಗೊಂಬಮ್ಮ. ಅಮ್ಮ, ನಾನು ಹೋಗಿ ಪಂಕಜ ದುಡ್ಡು ಕೊಟ್ಟು ಬಂದೆ. ವೆರಿ ನೈಸ್. ಅಮ್ಮ, ಅವ್ರು ನಮ್ಮನೆ ಯಾವಾಗ ಕರ್ಕೊಂಡು ಹೋಗ್ತಿರೋದು ದುಡ್ಡು ಕೊಡ್ಸೋದಕ್ಕೆ? ನಾಳೆ